ತ್ರಿಬಲ್ ಆರ್ ನಂತರ ಹೊಸ ಸಿನಿಮಾಕ್ಕೆ ಕೆಲಸ ಆರಂಭಿಸಿದ ರಾಜಮೌಳಿ ಎಸ್ ರಾಜಮೌಳಿ ಅವರ ಈ ಬಾರಿ ಮಹೇಶ್ ಬಾಬುಗೆ ನಿರ್ದೇಶನ ಮಾಡಲಿದ್ದಾರೆ. ರಾಜಮೌಳಿ ಮತ್ತು ಮಹೇಶ್ ಬಾಬು ಸಿನಿಮಾಕ್ಕೆ ದಾಖಲೆ ಪ್ರಮಾಣದ ಬಜೆಟ್ ಫಿಕ್ಸ್ ಆಗಿದೆ. ರಾಮ್ ಚರಣ್ ಮತ್ತು ಜೂನಿಯರ್ NTR ಕಾಂಬಿನೇಷನ್ ರಾಜಮೌಳಿ ನಿರ್ದೇಶನದ ತ್ರಿಬಲ್ ಆರ್ ಸಿನಿಮಾವು 2 ವರ್ಷಗಳ ಹಿಂದೆ ತೆರೆ ಕಂಡು ದೊಡ್ಡ ಹಿಟ್ ಎನಿಸಿಕೊಂಡಿತ್ತು. ಆ ಸಿನಿಮಾದ ನಂತರ ರಾಜಮೌಳಿ ಅವರು ಮುಂದಿನ ಪ್ರಾಜೆಕ್ಟ್ ಮೇಲೆ ಎಲ್ಲರ ಕಣ್ಣು ಇದೆ. ಸದ್ಯ ಆ ಹೊಸ ಸಿನಿಮಾದ ಕುರಿತಂತೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಅಂದಹಾಗೆ ಇದು ಬಜೆಟ್ ಕುರಿತಾದ ವಿಚಾರ. ತ್ರಿಬಲ್ ಆರ್ ಸಿನಿಮಾವು ತೆರೆ ಕಂಡು ಬರುವ ಮಾರ್ಚ್ಗೆ 2 ವರ್ಷ ತುಂಬುತ್ತದೆ. ಆದರೂ ಕೂಡ ನಿರ್ದೇಶಕ ಎಸ್ ರಾಜಮೌಳಿ ಅವರು ಮುಂದಿನ ಸಿನಿಮಾದ ಶೂಟಿಂಗ್ ಆರಂಭಿಸಿಲ್ಲ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಪ್ರಿನ್ಸ್ ಮಹೇಶ್ ಬಾಬು ನಾಯಕತ್ವದಲ್ಲಿ ರಾಜಮೌಳಿ ಮುಂದಿನ ಸಿನಿಮಾ ಮಾಡಲಿದ್ದಾರೆ. ಇದೀಗ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಬಿಗ್ ಅಪ್ಡೇಟ್ಸ್ ಸಿಕ್ಕಿವೆ. ಆ ಕುರಿತು ಮಾಹಿತಿ ಇಲ್ಲಿದೆ ಕೇಳಿ. ರಾಜಮೌಳಿ ಸಿನಿಮಾಗಳೆಂದರೆ ಅಲ್ಲಿ ಅದ್ದೂರಿ ಮೇಕಿಂಗ್ ಇರುತ್ತದೆ. ಈ ಹಿಂದೆ ತೆರೆ ಕಂಡಿದ್ದ ಮಲ್ಟಿಸ್ಟಾರ್ ಸಿನಿಮಾ ತ್ರಿಬಲ್ ಆರ್ಗೆ ಭರ್ತಿ 550 ಕೋಟಿ ರೂಪಾಯಿ ಬಜೆಟ್ ಹಾಕಲಾಗಿತ್ತು. ಇದೀಗ ರಾಜಮೌಳಿ ಮುಂದಿನ ಸಿನಿಮಾವು ಬಜೆಟ್ ವಿಚಾರಕ್ಕೆ ಹೆಚ್ಚು ಸದ್ದು ಮಾಡುತ್ತದೆ. ಹೌದು, ಮುಂದಿನ ಸಿನಿಮಾಕ್ಕೆ ರಾಜಮೌಳಿ ಭರ್ತಿ 1,000 ಕೋಟಿ ರೂಪಾಯಿ ಬಜೆಟ್ ಫಿಕ್ಸ್ ಮಾಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಆದರೆ ಈ ಬಗ್ಗೆ ಚಿತ್ರತಂಡ ಎಲ್ಲಿಯೂ ಅಧಿಕೃತ ಹೇಳಿಕೆ ನೀಡಿಲ್ಲ. ಹಾಗಾದರೆ ಈ ಸಿನಿಮಾಗೆ ನಿರ್ಮಾಪಕರು ಯಾರು? ತ್ರಿಬಲ್ ಆರ್ ಸಿನಿಮಾವನ್ನು DVV ಎಂಟರ್ಟೈನ್ಮೆಂಟ್ DVV ದಾನಯ್ಯ ನಿರ್ಮಾಣ ಮಾಡಿದ್ದರು. ಇದೀಗ ರಾಜಮೌಳಿ ಮತ್ತು ಮಹೇಶ್ ಬಾಬು ಕಾಂಬಿನೇಷನ್ ಹೊಸ ಸಿನಿಮಾವನ್ನು KL ನಾರಾಯಣ ನಿರ್ಮಾಣ ಮಾಡಲಿದ್ದಾರೆ. ಯಾರಿದು KL ನಾರಾಯಣ ಎಂಬ ಪ್ರಶ್ನೆ ಮೂಡುವುದು ಸಹಜ. ಇವರು 90ರ ದಶಕದಿಂದಲೂ ನಿರ್ಮಾಪಕರಾಗಿ ಟಾಲಿವುಡ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಕ್ಷಣ ಕ್ಷಣಂ, ಹಲೋ ಬ್ರದರ್, ದೊಂಗಾಟ, ಸಂತೋಷಂ ಮುಂತಾದ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಜೂನಿಯರ್ NTR ನಟನೆಯ ರಾಖಿ ಸಿನಿಮಾದ ನಂತರ ಬೇರೆ ಯಾವುದೇ ಸಿನಿಮಾವನ್ನು KL ನಾರಾಯಣ ನಿರ್ಮಾಣ ಮಾಡಿಲ್ಲ. KL ನಾರಾಯಣ ಅವರ ಬ್ಯಾನರ್ಗೆ ಒಂದು ಸಿನಿಮಾದ ನಿರ್ದೇಶಿಸುವುದು ರಾಜಮೌಳಿ ಅವರಿಗೆ ಹಳೆಯ ಕಮಿಟ್ಮೆಂಟ್ ಆಗಿದೆ. ಹಾಗಾಗಿ ಈಗ ಈ ಸಿನಿಮಾವನ್ನು ಟೇಕಪ್ ಮಾಡಿದ್ದಾರೆ ರಾಜಮೌಳಿ. ಅಂದಹಾಗೆ ಹಾಲಿವುಡ್ನ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯೊಂದು ಈ ಸಿನಿಮಾಗೆ ನಿರ್ಮಾಪಕರಾಗಿ ಕೆಲಸ ಮಾಡಲಿದೆ. ಸದ್ಯ ಪ್ರಿನ್ಸ್ ಮಹೇಶ್ ಬಾಬು ಅವರು ಗುಂಟೂರು ಕಾರಂ ಸಿನಿಮಾವನ್ನು ಬಿಡುಗಡೆ ಮಾಡುವ ಸಿದ್ಧತೆಯಲ್ಲಿದ್ದಾರೆ. ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನದ ಈ ಸಿನಿಮಾದಲ್ಲಿ ಶ್ರೀಲೀಲಾ ನಾಯಕಿಯಾಗಿದ್ದು, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗುಂಟೂರು ಕಾರಂ ತೆರೆಗೆ ಬರುತ್ತದೆ. ಅತ್ತ ರಾಜಮೌಳಿ ಮತ್ತು ಅವರ ತಂದೆ KV ವಿಜಯೇಂದ್ರ ಪ್ರಸಾದ್ ಅವರು ಸ್ಕ್ರಿಪ್ಟ್ ರಚನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಫಾರೆಸ್ಟ್ ಹಿನ್ನೆಲೆಯಲ್ಲಿ ಈ ಬಾರಿ ಅಡ್ವೆಂಚರಸ್ ಶೈಲಿಯ ಸಿನಿಮಾ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. 2024ರ ಏಪ್ರಿಲ್ನಿಂದ ಶೂಟಿಂಗ್ ಆರಂಭಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಹೀಗೆ ನೋಡ್ತಾ ಇರಿ GL ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.